ಪ್ರತಿಯೊಬ್ಬ ಮಹಿಳೆಯೂ ಸ್ವತಂತ್ರವಾಗಬೇಕು. ಆದರೆ ಸ್ವತಂತ್ರ ಅಂದರೆ ಕೇವಲ ಹಣ ಅಲ್ಲ. ನಿಜವಾದ ಸ್ವತಂತ್ರಕ್ಕೆ 7 ಮೆಟ್ಟಿಲುಗಳಿವೆ. ನೀವು ಈಗ ಯಾವುದು ಮೆಟ್ಟಿಲು ಅಂತ ಹೇಳ್ಬಿಟ್ಟು ಕೇಳ್ಬೋದು. ನಾನು ಇವಾಗ ಹೇಳ್ತೇನೆ. ಫಸ್ಟ್ ಸ್ಟೆಪ್ ಫ್ರೀಡಮ್ ಆಫ್ ಥಿಂಕಿಂಗ್, ಯೋಚನೆಯ ಸ್ವಾತಂತ್ರ್ಯ. ಇದರಿಂದ ನಿಮ್ಮ ಜೀವನ ಬದಲಾಗ್ಬೋದು. ಮೊದಲು ನಿಮ್ಮ ಆಲೋಚನೆ ಬದಲಾಗಬೇಕು. ನನಗೆ ಆಗಲ್ಲ ಅನ್ನೋದನ್ನು ಬಿಡಬೇಕು. ನಾನು ಕಲಿತು ಮಾಡ್ತೇನೆ ಅಂತ ಬದಲಿಸ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಕಲಿಕೆಯ ಸ್ವಾತಂತ್ರ್ಯ, ಫ್ರೀಡಮ್ ಟು ಲರ್ನ್. ಹೊಸ ಸ್ಕಿಲ್ ಕಲಿಯೋದನ್ನು ಯಾರೂ ಕಸಿದ್ಕೊಳ್ಳೋಕ್ಕಾಗಲ್ಲ. AI ಆಗಿರಲಿ ಅಥವಾ ಸೇಲ್ಸ್ ಆಗಿರಲಿ, ಡಿಜಿಟಲ್ ಸ್ಕಿಲ್ ಆಗಿರಲಿ ಅಥವಾ ನಾಲೆಡ್ಜ್ ನಿಮ್ಮ ನಿಜವಾದ ಆಸ್ತಿ. ಮೂರನೇದೇನೆಂದರೆ ಫ್ರೀಡಮ್ ಟು ಅರ್ನ್, ಆದಾಯದ ಸ್ವಾತಂತ್ರ್ಯ. ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಬದುಕಬೇಡಿ. ಒಂದು ಸ್ಕಿಲ್, ಒಂದು ಸೈಡ್ ಇನ್ಕಮ್, ನಂತರ ಇನ್ನೊಂದು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇಟ್ಕೊಳ್ಳಿ. ಇನ್ಕಮ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಸ್ಟೆಪ್ 4 ನಿರ್ಧಾರದ ಸ್ವಾತಂತ್ರ್ಯ, ಫ್ರೀಡಮ್ ಟು ಡಿಸೈಡ್. ನಿಮ್ಗೆ ಇಷ್ಟವಾದ ಕೋರ್ಸ್ ಅಥವಾ ಏನೇ ಜಾಯಿನ್ ಮಾಡಬೇಕಾದ್ರೂ, ಮನೆಗೆ ಸಹಾಯ ಮಾಡಬೇಕಾದ್ರೂ, ಪ್ರತಿಯೊಂದು ಸಣ್ಣ ನಿರ್ಧಾರ ತೊಗೊಬೇಕಂದ್ರೂ ಅನುಮತಿ ಬೇಕಾಗುವ ಜೀವನ ಬೇಡ. ಅದೇ ನಿಜವಾದ ಸ್ವಾತಂತ್ರ್ಯ. ಸ್ಟೆಪ್ 5 ಸಮಯದ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಟೈಮ್. ಬ್ಯುಸಿ ಆಗಿರೋದು ಸಕ್ಸಸ್ ಅಲ್ಲ. ನಿಮ್ಮ ಸಮಯನ ನೀವು ನಿಯಂತ್ರಿಸುವುದು ಸಕ್ಸಸ್. ಮನಿ ಮತ್ತೆ ಸಂಪಾದಿಸ್ಬೋದು, ದುಡ್ಡನ್ನ ಮತ್ತೆ ಸಂಪಾದಿಸ್ಬೋದು, ಟೈಮ್ ಅಲ್ಲ. ಸಿಕ್ಸ್ತ್ ಸ್ಟೆಪ್ ಕೊಡುವ ಸ್ವಾತಂತ್ರ್ಯ, ಫ್ರೀಡಮ್ ಟು ಗಿವ್. ನೀವು ಸಂಪಾದಿಸಿದಾಗ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಯಾರಿಗೂ ಕೈ ಚಾಚದೆ ಸಹಾಯ ಮಾಡುವ ಶಕ್ತಿ ಬರುತ್ತೆ. ಗಿವಿಂಗ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್. ಸ್ಟೆಪ್ 7 ಬದುಕುವ ಸ್ವಾತಂತ್ರ್ಯ, ಫ್ರೀಡಮ್ ಟು ಲಿವ್. ನಿಮಗೆ ಇಷ್ಟವಾದ ಜೀವನವನ್ನು ಭಯ ಇಲ್ಲದೆ, ಅಪರಾಧಿ ಭಾವನೆ ದ ಗಿಲ್ಟ್ ಫೀಲಿಂಗ್ ಇಲ್ಲದೆ, ಆತ್ಮವಿಶ್ವಾಸದಿಂದ ಬದುಕೋದು. ಅದೇ ನಿಜವಾದ ಜೀವನ, ಅದೇ ನಿಜವಾದ ಫ್ರೀಡಮ್. ನೆನಪಿರಲಿ, ಹಣ ಗುರಿಯಲ್ಲ. ಹಣ ನಿಮಗೆ ಸ್ವಾತಂತ್ರ್ಯ ಕೊಡುವ ಸಾಧನೆ, ಸ್ವಾತಂತ್ರ್ಯ ಕೊಡುವ ಒಂದು ವೆಹಿಕಲ್. ಸ್ವಾತಂತ್ರ್ಯನೇ ಗುರಿ. ಈ 7 ಮೆಟ್ಟಿಲುಗಳಲ್ಲಿ ನೀವು ಈಗ ಯಾವ ಮೆಟ್ಟಲಲ್ಲಿದ್ದೀರಾ ಕಮೆಂಟ್ ಮಾಡಿ. ಈ ರೀಲನ್ನು ಪ್ರತಿಯೊಬ್ಬ ಮಹಿಳೆಗೂ ಶೇರ್ ಮಾಡಿ. ಯಾಕಂದರೆ ಸ್ವಾತಂತ್ರ್ಯ ಯಾರು ಕೊಡುವ ಗಿಫ್ಟ್ ಅಲ್ಲ, ನಾವೇ ಕಟ್ಟಿಕೊಳ್ಳುವ ಜೀವನ. ಸ್ವಾತಂತ್ರ್ಯ ಕೇಳಿಕೊಳ್ಳೋದಲ್ಲ, ನಿರ್ಮಿಸಿಕೊಳ್ಳೋದು. ಹಣ ನಿಮ್ಮ ಗುರಿ ಆಗಬಾರ್ದು. ನಿಮ್ಮ ಸ್ವಾತಂತ್ರ್ಯನೇ ನಿಮ್ಮ ಸೇತುವೆ ಆಗಬೇಕು. ಒಬ್ಬ ಮಹಿಳೆ ಸಂಪಾದಿಸಿದ್ರೆ ಒಂದು ಕುಟುಂಬ ಬದಲಾಗುತ್ತೆ. 1000 ಮಹಿಳೆಯರು ಸಂಪಾದಿಸಿದ್ರೆ ಒಂದು ಸಮಾಜನೇ ಬದಲಾಗುತ್ತೆ. ಕಮೆಂಟ್ ಮಾಡಿ.